ಸೊ ಈಗ ಮದುವೆ ನಂತರ ಜೀವನ ಹೇಗೆ ನಡೀತಾ ಇದೆ? ಮನೆ ಕಡೆಯಿಂದ ಬಂದಂಥ ರೆಸ್ಪಾನ್ಸು ಮೇಡಮ್ ಏನು ಹೇಳಿದ್ರು? ಆಲ್ ಗುಡ್. ಅದು ಆಫ್ಕೋರ್ಸ್ ಅವರು, ನಾನು ನಿಮ್ಗೆ ಮುಂಚೆನೂ ಹೇಳಿದ್ದೀನಿ, ಎಲ್ರಿಗೂ ಹೇಳಿದ್ದೀನಿ, ಅವ್ರು ನನಗೆ ಮದುವೆ ಆಗಿರೋದು ಇವಾಗ, ಬಟ್ 7 ವರ್ಷದಿಂದ ಪರಿಚಯ ಅಂತ. ಸೊ ನಾನು ಜಸ್ಟ್ ರೈಟ್ ಫ್ರಮ್ ಆವಾಗ ಐ ಥಿಂಕ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವಿಲನ್ ಬಂದು ಆವಾಗಿಂದ ನನಗೆ ಅವರು ಪರಿಚಯ. ಸೊ ಆವಾಗಿಂದ ಅವ್ರು ನನ್ನ ಜೊತೆ ಜರ್ನಿಯಲ್ಲಿ ಟ್ರಾವೆಲ್ ಆಗಿದ್ದಾರೆ. ಆ್ಯಂಡ್ ಅವ್ರಿಗೆ ಗೊತ್ತು, ಮೇನ್ ಏನು ಗೊತ್ತಾ, ಅವರಿಗೆ ನನ್ನ ಬಗ್ಗೆ ಅವ್ರು ನಾನು ತಿಳ್ಕೊಂಡಿರೋ ವಿಷಯ ಏನಂದರೆ, ಇವನಿಗೆ ಯಾಕೆ ಇಷ್ಟ, ಯಾಕೆ ಇದರಲ್ಲಿದ್ದಾನೆ, ಆಮೇಲೆ ಈ ಒಂದು ಪ್ರೊಫೆಷನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾನೆ ಒಂದು, ಆಮೇಲೆ ಏನಕ್ಕೆ ಇದರಿಂದ ಅಷ್ಟು ಅವನು ಬಿದ್ದಿದ್ದಾನೆ ಅಂತ ಇನ್ನೊಂದು. ಅದು ಒಂದು ಪಾರ್ಟ್ನರ್ಗೆ, ನನಗಾಗಿರಲಿ ಅವ್ರಿಗಾಗಿರಲಿ, ಅವ್ರ ಬಗ್ಗೆ ನನಗಾಗಿರಲಿ, ಅದು ಗೊತ್ತಾಗ್ಬಿಟ್ರೆ ಅವಾಗ ನಾವು ಅದರಲ್ಲೇ ಇದ್ರೂ ಅವ್ರು ಯಾವತ್ತೂ ಅದ್ರ ಬಗ್ಗೆ ಇದು ಮಾಡ್ಕೊಳ್ಳಲ್ಲ ಅಂತಾರಲ್ಲ, ಆ ಥರ. ಸೊ ಆ ರೀತಿ ಅವ್ರು ನನಗೆ ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಥರ ಇವನಿಗೆ ಇದೆ ಏನಿದ್ರು ಡೇ ನೈಟ್ ಅಂತ. ಸೊ ಆ ವಿಷಯದಲ್ಲಿ ಅವ್ರು ಆ ರೀತಿ ನನ್ನ ಜೊತೆ ಟ್ರಾವೆಲ್ ಆಗಿರೋದ್ರಿಂದ, ಅವರು ನಂದು ಏಕಲವ್ಯ ಆದಮೇಲೆ 3 ವರ್ಷ ನಾನು ಕಾದು ಒಂದೊಂದು ಸ್ಕ್ರಿಪ್ಟು ಕೇಳಿರೋದು, ಕಾದಿರೋದು, ಮಾಡಿರೋದು ಎಲ್ಲ ಅವ್ರಿಗೆ ಗೊತ್ತು. ಅವರು ದಿನಕ್ಕೂ ಟ್ರಾವೆಲ್ ಆಗಿದ್ದಾರೆ. ಆಮೇಲೆ ನಾನು ಇದು ಹೇಳ್ತಿರೋದು ಬರೀ ನಮ್ಮ ವೈಫ್ ಬಗ್ಗೆ ಅಲ್ಲ, ಎಂಟೈರ್ ಫ್ಯಾಮಿಲಿ ಬಗ್ಗೆ. ಇದು ಪ್ರೇಮ್ ಸರ್ ಆಗಿರಲಿ, ನಮ್ಮ ಅಕ್ಕ ಆಗಿರಲಿ, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ವೈಫ್, ಎಲ್ಲರೂ ಆಗಿರಲಿ, ಈ ಥರ ನನ್ನ ಜೊತೆ ಟ್ರಾವೆಲ್ ಆಗಿದ್ದಾರೆ. ಸೊ ಎಲ್ಲರೂ ನಮ್ಮದು ಈ ಥರ ಏಳುಮಲೆ ಟೈಟಲ್ ಟೀಸರ್ ಬರ್ತಿದೆ ಅಂತ ಹೇಳಿದ್ವಾಗ, ಇದು ಬರೀ ನಂದು ಒಂದು ಕಾದು, ನೀವು ಕೇಳ್ತಿರಲ್ಲ ಪ್ರಶ್ನೆ, ಇಷ್ಟು ದಿನ ಕಾದು ಇಷ್ಟು ದಿನ ಇದು ಮಾಡಿದ್ದೀರಾ ಅಂತ. ನಾನಾದರೂ ಮುಂದೆ ನಿಂತ್ಕೊಂಡು ಕಾಯೋದು. ಅಂದರೆ ನನಗೆ ಗೊತ್ತಿರುತ್ತೆ ನಾನು ಯಾಕೆ ಕಾಯ್ತಾ ಇದ್ದೀನಿ, ಏನಕ್ಕೆ ಡಿಸಿಷನ್ ತೊಗೊಳ್ತಾ ಇದ್ದೀನಿ, ಯಾಕೆ ಇಷ್ಟು ಟೈಮ್ ತೊಗೊಳ್ತಾ ಇದ್ದೀನಿ, ಯಾಕೆ ಸ್ಕ್ರಿಪ್ಟ್ ಕೇಳ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇಲ್ಲ ಅಂತ. ಬಟ್ ನಮ್ಮ ಮನೆಯವರಾಗಿರಲಿ, ಎಲ್ಲರೂ, ನನ್ನ ಎಂಟೈರ್ ಫ್ಯಾಮಿಲಿ ಆಗಿರಲಿ, ನಮ್ಮ ಅಮ್ಮ ಆಗಿರಲಿ, ಅಪ್ಪ, ನಮ್ಮ ವೈಫ್ ಆಗಿರಲಿ, ಇನ್ಕ್ಲೂಡಿಂಗ್ ನಮ್ಮ ಅಕ್ಕ ಆಗಿರಲಿ, ಸಮ್ಟೈಮ್ಸ್ ಅವರು ಕ್ವೆಶ್ಚನ್ ಮಾಡಿದ್ದಾರೆ. ಎಲ್ಲರೂ ಕ್ವೆಶ್ಚನ್, ಅಲ್ಲ ಮಾಡೋದು ತಾನೇ, ಅದು ಚೆನ್ನಾಗಿದೆಯಲ್ಲ, ಯಾಕೆ ಇಲ್ಲ, ಅದು ಶುರು ಇದಾದರೂ ಶುರು ಮಾಡ್ಬೋದಾಗಿತ್ತಲ್ಲ, ಇವ್ರು ಚೆನ್ನಾಗಿ ಮಾಡ್ತಾರಲ್ಲ, ಇವ್ರದ್ದು ಈ ಥರ ಅಲ್ಲ, ಹಾಗೆಲ್ಲ ಇರುತ್ತೆ ಪ್ರಶ್ನೆಗಳು. ಆಮೇಲೆ ಅವ್ರಿಗೆ ಆ ಟೈಮಲ್ಲಿ ಅರ್ಥ ಆಗಲ್ಲ. ಆಮೇಲೆ ಏನಂದರೆ, ನಮಗೆ ಆದರೂ ನೀವು ಅದು ಹೇಳಿದ್ರಿ, ನಿಮಗೆ ಭಯ ಇರ್ಬೋದು ಅಂತ. ಬಟ್ ನಾನು ಅವತ್ತು ಪ್ರೆಸ್ ಮೀಟಲ್ಲಿ ಒಂದೇ ಹೇಳಿದ್ದೆ, ನನಗೆ ಭಯ ಅನ್ನೋದು ಇರಲಿಲ್ಲ. ಯಾಕಂದರೆ ನನಗೆ ಅದು ಒಂದು ಕಾನ್ಫಿಡೆನ್ಸ್ ಇದೆ, ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ರಿಸಲ್ಟ್ ಸಿಗುತ್ತೆ ಅಂತ. ಒಳ್ಳೆ ಕೆಲಸ ಮಾಡೋಕ್ಕೆ ಕಾಯ್ತಿದ್ದೆ, ಆ ಒಳ್ಳೆ ಆಪರ್ಚುನಿಟಿ ಕಾಯ್ತಿದ್ದೆ. ಆಮೇಲೆ ಇನ್ನೊಂದೇನೆಂದರೆ, ನೀವು ಒಂದು ಒಳ್ಳೆ ಆ್ಯಟಿಟ್ಯೂಡ್ ಇಟ್ಕೊಂಡು ಅದ್ರ ಪ್ರತಿ ಕೆಲಸ ಮಾಡ್ಕೊಂಡು ಹೋದರೆ 100% ಅದು ಆಗೇ ಆಗುತ್ತೆ. ದೇವ್ರು ನಿಮ್ಮ ಕೈ ಯಾವತ್ತೂ ಬಿಡೋಲ್ಲ. ದೇವ್ರನ್ನ ನಂಬಬೇಕು, ಕೆಲಸ ಮಾಡಬೇಕು, ಅಷ್ಟೇ ಇರೋದು. ಸೊ ಆ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡು ಹೋಗ್ತಿದ್ದೆ. ನಾನು ಬೇರೆ ರೀತಿ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಸೊ ನನಗೆ ಆ ಭಯ ಅನ್ನೋದಿರಲಿಲ್ಲ. ಬಟ್ ನಮ್ಮ ಫ್ಯಾಮ್ಲಿಗೆ ಮತ್ತು ಅಕ್ಕಪಕ್ಕ ಇರೋರು ಇರ್ತಾರೆ ನೋಡಿ, ನಮ್ಗೆ ಸಪೋರ್ಟಾಗಿ ನಿಂತಿರ್ತಾರೆ ನೋಡಿ ಡೇ ನೈಟು, ಅವ್ರಿಗೆ ಭಯ ಅನ್ನೋದು ಇರುತ್ತೆ. ಅವ್ರಿಗೆ ಹೆಂಗೆ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಿಸೋದು ಅಂದರೆ, ಅವ್ರಿಗೂ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಸ್ವಲ್ಪ ಭಯ ಇರುತ್ತೆ. ಸೊ ಅವ್ರಿಗೆ ಇದೆಲ್ಲ ಅವರು ಪಾಪ ನನ್ನ ಜೊತೆ ಫೇಸ್ ಮಾಡ್ಕೊಂಡು ಬಂದಿರೋರು, ನನಗಿಂತ ಜಾಸ್ತಿ ಫೇಸ್ ಮಾಡ್ಕೊಂಡು ಬಂದಿರೋರು. ಸೊ ಅವ್ರು ಇವತ್ತು ಬಂದು ಈ ಥರ ಒಂದು ಟೀಸರ್ ನೋಡಿದ್ವಾಗ ನಿಜವಾಗ್ಲೂ ಎಲ್ರದ್ದು, ನಾನು ಮುಗಿಸ್ಕೊಂಡು ಮೊನ್ನೆ ಮನೆಗೆ ಹೋಗಿದ್ವಾಗ ಅವ್ರನ್ನ ಫಸ್ಟ್ ಅವ್ರದ್ದೆಲ್ಲರದು ರಿಯಾಕ್ಷನ್ ನೋಡಿಬಿಟ್ಟೆ ತುಂಬ ಖುಷಿಪಟ್ಟೆ. ಯಾಕಂದರೆ ಅವ್ರದ್ದು ಒಂದು ರಿಲೀಫ್ ಅನ್ನೋದಿರತ್ತೆ ನೋಡಿ. ಭಯ ಇಷ್ಟು ದಿನದ್ದು ಕಾದು, ಏನಕ್ಕೆ ಏನು ಮಾಡ್ತಾವೆ ನೀವು, ಅದೆಲ್ಲ ಒಂದು ಪ್ರಶ್ನೆಗಳು, ಅದರದ್ದು ಒಂದು ರಿಸಲ್ಟು ನೋಡಿಬಿಟ್ಟು, ಆಮೇಲೆ ಜನದ್ದು ಒಂದು ರೆಸ್ಪಾನ್ಸ್ ನೋಡಿಬಿಟ್ಟು, ಎಲ್ಲರೂ ಖುಷಿ ಪಡ್ತಿರೋದು ನೋಡಿಬಿಟ್ಟು, ಚೆನ್ನಾಗಿದೆ ಅಂತ ಒಂದು ರೆಸ್ಪಾನ್ಸ್ ನೋಡಿಬಿಟ್ಟು, ಅವ್ರಿಗೂ ಅದು ನೋಡಿಬಿಟ್ಟು ಒಂದು ಖುಷಿ ಅನಿಸಿ, ಚೆನ್ನಾಗಿದೆ ಅಂತ ಅವ್ರಿಗೂ ಅನಿಸಿರೋದು, ಒಂದು ರಿಲೀಫ್ ಇದೆ ನೋಡಿ, ಅದೆಲ್ಲ ಕಾಣಿಸ್ತು ಎಲ್ಲರ ಮುಖದಲ್ಲೂ. ಸೊ ಅದು ಎಲ್ಲರ ಮುಖದಲ್ಲೂ ನನಗೆ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮಮ್ಮ ಆಗಿರಲಿ, ನಮ್ಮ ವೈಫ್ ಆಗಿರಲಿ, ಅಪ್ಪ ಆಗಿರಲಿ, ಎಲ್ಲ ನಮ್ಮ ಅಕ್ಕ, ನಮ್ಮ ಪ್ರೇಮ್ ಸರ್, ಎಲ್ಲರೂ ಅವ್ರಿಗೊಂದು ರಿಲೀಫು ಇತ್ತು. ಎಟ್ ದ ಸೇಮ್ ಟೈಮ್ ಒಂದು ಹೆಮ್ಮೆನೂ ಇತ್ತು. ನೀನು ಟೈಮ್ ತೊಗೊಂಡು ಮಾಡಿರ್ಬೋದು, ಬಟ್ ಚೆನ್ನಾಗಿ ಮಾಡಿದ್ಯಾ ಅಂತ ಒಂದು ಕಾನ್ಫಿಡೆನ್ಸು ಇತ್ತು. ಆ ಒಂದು ಕಾನ್ಫಿಡೆನ್ಸು, ಆ ಒಂದು ರೆಸ್ಪಾನ್ಸು ನೋಡಿ ನನಗೆ ಅಫ್ಕೋರ್ಸ್ ಅದೇ ಒಂದು ಫಸ್ಟ್ ರೆಸ್ಪಾನ್ಸ್, ಫಸ್ಟ್ ಒಂದು ಗಿಫ್ಟು, ಒಂದು ರಿಲೀಫ್ ಅಂತಾರೆ ನೋಡಿ, ಅದು ಫಸ್ಟ್ ನನಗೆ ಸಿಕ್ಕಿದ್ದು. ಆ್ಯಂಡ್ ದೆನ್ ಅಫ್ಕೋರ್ಸ್ ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಅದೇ ರೀತಿ ನಮ್ಮ ಎಲ್ಲರೂ ಅದೇ ರೀತಿ ಸಪೋರ್ಟ್ ಮಾಡಿದ್ದಾರೆ. ಅದು ಒಂದು ರಿಲೀಫೇ. ನಮ್ಮ ಜನ ಯಾವಾಗ ನಮ್ಮ ಬಗ್ಗೆ ಈ ಥರ ಒಂದು ಒಳ್ಳೆ ಮಾತಾಡ್ತಾರೆ, ಉಗೆ ಮಾದಪ್ಪ ಅಂತ ಒಂದು ಟೀಸರ್ಗೆ ಒಂದು ರೆಸ್ಪಾನ್ಸ್ ಆಗ್ತಾರೆ, ಸೂಪರ್ ಅಂತಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಾರೆ. ತುಂಬ ಅಂದರೆ ಇದೆಲ್ಲ ನಮ್ಮದು ಹಿಂದೆ ನಡೆದಿರೋ ಇಷ್ಟು ಒಂದು ವರ್ಕ್ ಇದೆ ನೋಡಿ, ಅದಕ್ಕಾದ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ ಅಂತ ಒಂದು ಖುಷಿ ಆಗುತ್ತೆ. ತುಂಬ ಖುಷಿ ಆಯಿತು.